ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ರಾಸಾಯನಿಕ ಮಿಶ್ರಿತ ನೀರು ಕೃಷ್ಣಾ ನದಿಗೆ ಬಿಡದಂತೆ ಕ್ರಮ ಜರುಗಿಸಲು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಯು ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ನೀಡಿತು. ಸಮಿತಿಯ ಜಿಲ್ಲಾಧ್ಯಕ್ಷರಾದ ಅಮೀರ್ ಪಾಷಾ ಅವರು ಮಾತನಾಡಿ, ವಿದ್ಯುತ್ ಉತ್ಪಾದಿತ ತ್ಯಾಜ್ಯ ನೀರು ಮತ್ತು ಬೂದಿ ನದಿಗೆ ಮತ್ತು ಪರಿಸರಕ್ಕೆ ಬಿಡುತ್ತಿದ್ದು, ಇದರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತಿದೆ ಎಂದು ಟೀಕಿಸಿದರು. ನದಿ ನೀರು ಆರ್ಟಿಪಿಎಸ್ ಸುತ್ತಲಿನ ಜನ ಸೇವಿಸುತ್ತಾರೆ. ಇದೇ ನೀರು ರಾಯಚೂರು ನಗರದ ಅರ್ಧ ಭಾಗಕ್ಕೆ ಪೂರೈಕೆಯಾಗುತ್ತದೆ. ಗರ್ಭಿಣಿಯರ, ಬಾಣಂತಿಯರ, ಮಕ್ಕಳ ಹೃದಯ, ಕಿಡ್ನಿ ಸಂಬಂಧ ಸಮಸ್ಯೆ ಎದುರಿಸುವಂತಾಗಿದೆ. ಹಾರು ಬೂದಿಯಿಂದ ರಸ್ತೆ ಬಳಸುವ ವಾಹನ ಸವಾರರಿಗೂ ಸಮಸ್ಯೆ, ಅಪಘಾತ ನಡೆಯುತ್ತಿದ್ದು, ತಕ್ಷಣ ಕಲುಷಿತ ನೀರು ಬೇರೆಡೆ ತಿರುಗಿಸುವ ವ್ಯವಸ್ಥೆ ಮಾಡಲು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ಜಿಲ್ಲಾ ಮಾಧ್ಯಮ ಕಾರ್ಯದರ್ಶಿ ಎಸ್ಪಿ ಸುರೇಶ್ ಹಿರೇಮಠ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೈಯದ್ ಅಬೀಬ್ ಪಾಷಾ ಖಾದ್ರಿ, ಜಂಟಿ ಕಾರ್ಯದರ್ಶಿ ಅಲ್ಲಾ ಬಕ್ಷಾ, ಸದಸ್ಯ ಮಲ್ಲೇಶ್ ಉಪಸ್ಥಿತರಿದ್ದರು.